ನಾನು ಇವತ್ತಿನ ವ್ಲಾಗ್ನಲ್ಲಿ ರಾಯಲ್ ಫೇಶಿಯಲ್ ಪ್ಯಾಕ್ ಬಗ್ಗೆ ಅಂದರೆ ಇದು ನನ್ನದೇ ಒಂದು ಓನ್ ಕ್ರಿಯೇಷನ್ ಆಗಿರುತ್ತೆ. ಮುಖ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಸೊ ನನ್ನ ಒಂದು ಬ್ಯೂಟಿ ಸೀಕ್ರೆಟ್ ಆಗಿರುತ್ತೆ ಇದು. ಸೊ ನಾನು ಇದಕ್ಕೆ ನಾನು ತುಂಬ ಯಾವಾಗಾರ ಫಂಕ್ಷನ್ಸ್ ಇದ್ದಾಗ ತುಂಬ ಯೂಸ್ ಮಾಡ್ತೀನಿ. ಸೊ ಇದು ಮ್ಯಾಜಿಕಲ್ ರೀತಿಯಲ್ಲಿ ವರ್ಕ್ ಮಾಡುತ್ತೆ. ಸೊ ನಮ್ಮ ಸ್ಕಿನ್ನ ಏನು ಗೊತ್ತಾ, ತುಂಬ ಬ್ರೈಟನ್ ಆಗಿ ಮಾಡುತ್ತೆ, ತುಂಬ ಬೆಳ್ಳಗೆ ಕಾಣುತ್ತೆ, ಪ್ಲಸ್ ಕಲೆಗಳೆಲ್ಲ ರಿಮೂವ್ ಆಗ್ತಾ ಬರುತ್ತೆ. ನೋಡೋದಕ್ಕೆ ತುಂಬ ಯೂತ್ಫುಲ್ ಆಗಿ ಕಾಣಿಸ್ತೀರಾ, ಅಂದರೆ ಯಂಗರ್ ಲುಕ್ಕಿಂಗ್ ಸ್ಕಿನ್ ಬರುತ್ತೆ. ಯಾವುದೇ ಒಂದು ನೀವು ಪಿಗ್ಮೆಂಟೇಷನ್ ಇರೋರು ಮತ್ತು ಡಾರ್ಕ್ ಸ್ಪಾಟ್ಸು, ಪಿಂಪಲ್ಸು ಅದೆಲ್ಲನೂ ಸೂಪರ್ಬ್ ಆಗಿರುವಂತಹ ಒಂದು ರೆಮಿಡಿನ ತೊಗೊಂಡು ಬಂದಿದ್ದೀನಿ ಇವತ್ತಿನ ವ್ಲಾಗ್ನಲ್ಲಿ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಏನು ಗೊತ್ತಾ, ಇದನ್ನು ನೀವು ಕರೆಕ್ಟಾಗಿ ನಾನು ಹೆಂಗೆ ಮೆಜರ್ಮೆಂಟ್ ಮಾಡಿ ಹಾಕ್ತೀನಿ ಅದೇ ಥರ ಮಾಡಿದಾಗ ತುಂಬ ಚೆನ್ನಾಗಿ ಕ್ಲಿಯರ್ ಸ್ಕಿನ್ ಬರುತ್ತೆ ಮತ್ತು ಬ್ಯೂಟಿಫುಲ್ ಆಗು ಕಾಣಿಸ್ತೀರ. ಸೊ ಎಲ್ಲರೂ ಯೂಸ್ ಮಾಡ್ಬೋದು, ಹುಡುಗಿರಾಗಲಿ ಹುಡುಗರಾಗಲಿ. ಸೊ ಅವ್ರದ್ದು ಒಂದು ಅನ್ಈವನ್ ಟೋನ್ ಅಂತರ ಇರುತ್ತೆ ನೋಡಿ, ಕೆಲವು ಕಡೆ ಕಪ್ಪು ಕೆಲವು ಕಡೆ ಬೆಳ್ಳಗೆ ಆ ಥರ ಎಲ್ಲ ಇದ್ದು ತುಂಬ ಸ್ವೆಟ್ ಆದಂಗೆ ಆಗೋದು. ಆಮೇಲೆ ಓಪನ್ ಪೋರ್ಸ್ ಎಲ್ಲ ಟೈಟನ್ ಮಾಡುತ್ತೆ, ಪ್ಲಸ್ ನಿಮ್ಮದು ಡಾರ್ಕ್ ಸರ್ಕಲ್ ಎಲ್ಲ ಕಡಿಮೆ ಮಾಡುತ್ತೆ, ಮತ್ತು ಪಿಗ್ಮೆಂಟೇಷನ್ನು, ಡಾರ್ಕ್ ಸ್ಪಾಟ್ಸು, ಪಿಂಪಲ್ಸು. ಸೊ ಯಾವುದಕ್ಕಿಲ್ಲ ಹೇಳಿ, ಎಲ್ಲದಕ್ಕೂ ಆಲ್ ಇನ್ ಒನ್ ರೆಮಿಡಿ ಆಗಿರುತ್ತೆ. ಸೊ ಇವತ್ತಿನ ವ್ಲಾಗ್ನಲ್ಲಿ ತುಂಬ ಅಮೇಝಿಂಗ್ ಅದಕ್ಕೆ ನಾನು ರಾಯಲ್ ಅಂತಲೇ ಹೆಸರಿಟ್ಬಿಟ್ಟಿದ್ದೀನಿ, ರಾಯಲ್ ಫೇಶಿಯಲ್ ಪ್ಯಾಕ್ ಅಂತ. ಸೊ ಆಯಿತಾ, ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನು ಗೊತ್ತಾ ಫ್ರೆಂಡ್ಸ್, ಈ ಒಂದು ರಾಯಲ್ ಫೇಶಿಯಲ್ ಪ್ಯಾಕ್ಗೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ, ಸೊ ಅದೆಲ್ಲ ನಿಮಗೆ ಸ್ಕಿನ್ನ ತುಂಬ ಚೆನ್ನಾಗಿ ಮಾಡುತ್ತೆ, ಅಂದರೆ ಬ್ರೈಟನ್ ಮಾಡುತ್ತೆ. ಸೊ ಯಾವ್ದ್ಯಾವ್ದು ಯೂಸ್ ಮಾಡ್ತಿದ್ದೀನಿ ಅಂತ ನಾನು ಹೇಳ್ಬಿಡ್ತೀನಿ. ಸೊ ಫಸ್ಟ್ನೇ ಇಂಗ್ರೀಡಿಯೆಂಟ್ ಏನು ಅಂದರೆ ಮಸೂರ್ ದಾಲ್. ಸೊ ನಿಮಗೆ ಗೊತ್ತಲ್ಲ, ರೆಡ್ ಮಸೂರ್ ದಾಲ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು ನಿಮಗೆ ಆಮೇಲೆ ತೋರಿಸ್ತೀನಿ ಏನೇನು ಅಂತ. ಸೊ ಮುಲೈತಿನ ಯೂಸ್ ಮಾಡ್ತಾ ಇದ್ದೀನಿ, ಪ್ಲಸ್ ಗ್ರೀನ್ ಗ್ರಾಮ್ ಅಂದರೆ ಹೆಸರು ಕಾಳಿಂದು ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದ್ರ ಜೊತೆಗೆ ನಾನು ತುಂಬಾ ಸೂಪರ್ಬ್ ಆಗಿರುವಂತಹ ನನ್ನದೇ DIY. ಸೊ ನಾನು ಇವಾಗ ಏನು ತೋರಿಸ್ತಾ ಇದ್ದೀನಿ ಯೂಟ್ಯೂಬಲ್ಲಿ ನಿಮಗೆಲ್ಲೂ ಸಿಗಲ್ಲ, ಬಿಕಾಸ್ ಇದು ನನ್ನ ಓನ್ ಕ್ರಿಯೇಷನ್ ಆಗಿರೋದ್ರಿಂದ. ಸೊ ನಂದು ಬ್ಯೂಟಿ ಸೀಕ್ರೆಟ್ನ ನಾನು ಕೆಲವೊಂದು ರಿವೀಲ್ ಮಾಡ್ತಾ ಇದ್ದೀನಿ, ಬಿಕಾಸ್ ನಿಮಗೂ ಯೂಸ್ಫುಲ್ ಆಗಲಿ ಅಂತ. ತುಂಬ ಜನ ನನಗೆ ಕಮೆಂಟ್ ಆಗ್ತಾ ಇದ್ರಿ ಅಲ್ವಾ, ಪಿಗ್ಮೆಂಟೇಷನ್ದು ಅಂದರೆ ತುಂಬ ಮಾಡ್ತಿದ್ದೀವಿ ಕಡಿಮೆ ಆಗ್ತಿಲ್ಲ ಅಂತ. ಸೊ ಈ ಒಂದು ರೆಮಿಡಿ ಮಾಡಿ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಸೊ ನೋಡಿ, ಈ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನು ಅಂತ ನಾನು ಇವಾಗ ಹೇಳ್ಕೊಂಡು ಹೋಗ್ತೀನಿ, ಆಮೇಲೆ ಹೇಳ್ತೀನಿ ನಾನು. ಸೊ ಫಸ್ಟ್ ಹೇಳ್ಬಿಡ್ತೀನಿ ಏನೇನು ಅಂತ. ಸೊ ಬೆಟ್ಟದ ನಲ್ಲಿಕಾಯಿ ಬೇಕಾಗುತ್ತೆ, ಆಮ್ಲ ಬೇಕಾಗುತ್ತೆ, ಒಂದು ಸೂಪರ್ಬ್ ಆಗಿರುವಂತಹ ಮುಖ ಚೆನ್ನಾಗಿ ಮಾಡುವಂತಹ ಸ್ಟ್ರಾಬೆರಿ ಬೇಕು. ಸೊ ಇಷ್ಟು ಇಂಗ್ರೀಡಿಯೆಂಟು. ಸೊ ತೋರಿಸ್ತೀನಿ ಏನೇನಿದೆ ಅಂತ ಬಂದು. ಏನು ಗೊತ್ತಾ, ನೀವು ಗಮನ ಇಟ್ಟು ನನ್ನ ವಿಡಿಯೋನ ಟೈಮ್ ಕೊಟ್ಟು ನೋಡಿ. ಯಾಕೆ ಗೊತ್ತಾ, ನಿಮಗೆ ಫ್ರೀ ಟೈಮಲ್ಲಿ ಇರುವಾಗಲೇ ಮಾಡಿ. ನಿಮ್ಗೆ ಯೂಟ್ಯೂಬಲ್ಲಿ ಎಲ್ಲೇ ಸರ್ಚ್ ಮಾಡೋರು ಇದು ಸಿಗಲ್ಲ, ಯಾಕಂದರೆ ನನ್ನ ಬ್ಯೂಟಿ ಸೀಕ್ರೆಟ್ನ ನಾನು ರಿವೀಲ್ ಮಾಡ್ತಿರೋದು. ಯಾವ ಥರ ಮೆಥಡ್ ಯೂಸ್ ಮಾಡಿ ತುಂಬ ಬ್ಯೂಟಿಫುಲ್ ಆಗಿ ಯಂಗರ್ ಲುಕ್ಕಿಂಗ್ ಸ್ಕಿನ್ ಕಾಣಿಸ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋ ತುಂಬ ಲೆಂತಿಯಾಗಿದೆ, ಆ ಥರ ಎಲ್ಲ ಹೇಳೋಕ್ಕೆ ಹೋಗಬೇಡಿ. ಯಾಕೆಂದರೆ ನಿಮಗೆ ಚೆನ್ನಾಗಿರೋದು ನಿಮಗೆ ಸಿಗಬೇಕು ಅಂದರೆ ನೀವೇನಾರ ಒಂದು ಮಾಡಲೇಬೇಕಲ್ವಾ. ಸುಮ್ಮನೆ ಬೇರೆದು ಯಾವುದೇದೋ ನೋಡೋದಕ್ಕಿಂತ ನಂದು ವ್ಲಾಗಲ್ಲೆಲ್ಲ ಯೂಸ್ಫುಲ್ ಮಾಹಿತಿನೇ ನಾನು ಕೊಡೋದ್ರಿಂದ. ಸೊ ಇದನ್ನು ನಿಮಗೆ ಎಲ್ಲನೂ ಹೇಳ್ತೀನಿ ನಾನು, ಪ್ರತಿಯೊಂದು ಏನೇನು ಆಗ್ತಾ ಇದ್ದೀನಿ ಅದ್ರದ್ದು ಬೆನಿಫಿಟ್ಸ್ ಕೂಡ ಹೇಳ್ತೀನಿ. ಸೊ ನಾನು ಏನೇನು ಯೂಸ್ ಮಾಡಿದ್ದೀನೋ ಎಲ್ಲನೂ ಪಿಗ್ಮೆಂಟೇಷನ್ ಇರ್ಬೋದು, ಮತ್ತು ಓಪನ್ ಪೋರ್ಸು, ಡಾರ್ಕ್ ಸರ್ಕಲ್ ಇರ್ಬೋದು, ಮತ್ತು ಪಿಂಪಲ್ಸ್ ಇರೋರು ಇರ್ಬೋದು, ಕ್ಲಿಯರ್ ಸ್ಕಿನ್ ಬೇಕು ಅನ್ನೋರು ಇರ್ಬೋದು, ಬೆಳ್ಳಗಾಗಬೇಕು ಅನ್ನೋರು ಇರ್ಬೋದು, ಮತ್ತು ಅನ್ಇವನ್ ಟೋನ್, ಒಂದು ಕಡೆ ಕಪ್ಪಗೆ ಒಂದು ಕಡೆ ಬೆಳ್ಳಗಿರುತ್ತೆ ನೋಡಿ, ಸ್ಕಿನ್ ಸರಿ ಇರಲ್ಲ ಅವ್ರದ್ದು. ಸೊ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ. ಈವನ್ ಏನು ಗೊತ್ತಾ, ನಾನು ಇದು ಏನೇನು ಯೂಸ್ ಮಾಡಿದ್ದೀನೋ ಆಲ್ ಸ್ಕಿನ್ ಟೈಪ್ಸ್ ಅವ್ರಿಗೆ ನೋಡಿಕೊಂಡೇ ಇದನ್ನು ಈ ಒಂದು ಮೆಥಡ್ದು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ, ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ಒಂದೊಂದೇ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಏನೇನು ಆಗ್ತಾ ಇದ್ದೀನಿ ಅಂತ. ಸೊ ಇದು ನೋಡಿ, ಮಸೂರ್ ದಾಲ್ ಏನು ಅಂದರೆ ಪಿಗ್ಮೆಂಟೇಷನ್ ಇರೋರಿಗೆ ಎಲ್ಲನೂ ತುಂಬ ಚೆನ್ನಾಗಿ ಮಾಡುತ್ತೆ, ಅಂದರೆ ನಮ್ಮ ಒಂದು ಸ್ಕಿನ್ ಟೆಕ್ಸ್ಚರ್ನ ಚೆನ್ನಾಗಿ ಮಾಡುತ್ತೆ, ಬ್ರೈಟನ್ ಮಾಡುತ್ತೆ. ನಾನು ತುಂಬ ಲೆಂತಿಯಾಗಿ ಮಾಡಲ್ಲ, ಫಾಸ್ಟಾಗಿ ಹೇಳ್ಕೊಂಡು ಹೋಗ್ತೀನಿ, ಕೆಲವ್ರಿಗೆಲ್ಲ ಗೊತ್ತಾಗಲ್ಲ ಏನು ಹೇಳಿದ್ರು. ಸೊ ಅದಕ್ಕೆ ಹಾಗೆ ಹೇಳ್ಕೊಂಡು ಹೋಗ್ತೀನಿ. ಮಸೂರ್ ದಾಲ್, ಕೆಂಪು ತೊಗರಿ ಬೇಳೆ ಏನು ಅಂದರೆ ನಮ್ಮ ಸ್ಕಿನ್ನ ಚೆನ್ನಾಗಿ ಮಾಡುತ್ತೆ, ಮುಖ ಚೆನ್ನಾಗಿ ಕ್ಲಿಯರ್ ಆಗಂಗೆ ಮಾಡುತ್ತೆ. ಮತ್ತು ಮುಲೇತಿದು ನಿಮ್ಗೆ ಗೊತ್ತಿರೋಂಗೆ ಪಿಗ್ಮೆಂಟೇಷನ್ ಇರೋರು, ಡಾರ್ಕ್ ಸ್ಪಾಟ್ಸ್ ಇರೋರು, ಪಿಂಪಲ್ಸ್ ಆಗಿರೋರಿಗೆ ಎಲ್ಲರಿಗೂ ಸೂಪರ್ಬ್ ಆಗಿರುವಂತಹ ಒಂದು ಅದ್ಭುತವಾದ ಮುಲೇತಿ ಆಗಿರುತ್ತೆ. ಮತ್ತು ಹೆಸರು ಕಾಳ್ದು ಅಷ್ಟೇ, ನೀವು ಈವನ್ ಏನು ಗೊತ್ತಾ, ಈ ಒಂದು ರೆಮಿಡಿ ನಾನೇನು ತೋರಿಸ್ತಾ ಇದ್ದೀನಿ ಚಿಕ್ಕ ಮಕ್ಳಿಗೂ ಕೂಡ ಹಾಕ್ಬೋದು, ನೋ ಇಶ್ಯೂಸ್, ಏನು ಪ್ರಾಬ್ಲಮ್ ಇಲ್ಲ. ಎಷ್ಟು ಗೊತ್ತಾ, ಒಂದು 2 ವರ್ಷ ಬೇಡ, ತುಂಬ ಚಿಕ್ಕ ಮಗು ಆಯಿತು. ಸೊ ಒಂದು 5 ವರ್ಷದ ಮೇಲ್ಗಡೆ ಇರುವ ಮಕ್ಕಳಿಗೆ ಏನಾರ ಸಡನ್ನಾಗಿ ಫಂಕ್ಷನ್ಗೆ ಹೋಗಬೇಕು ಅಂದರೆ ಇದನ್ನು ಅಪ್ಲೈ ಮಾಡಿ, ಏನು ಹೋಗಲ್ಲ. ಯಾಕೆಂದರೆ ಇದೆಲ್ಲ ಹರ್ಬಲ್ ರೆಮಿಡಿ ಆಗಿರುತ್ತೆ.
ಸೊ ಹೆಸರು ಕಾಳ್ದೇನು ಅಂದರೆ ನಿಮ್ಮ ಸ್ಕಿನ್ನ ಬ್ರೈಟನ್ ಮಾಡುತ್ತೆ ಮತ್ತು ಓಪನ್ ಪೋರ್ಸ್ ಇರುತ್ತಲ್ಲ ಅದೆಲ್ಲ ಕ್ಲಿಯರ್ ಮಾಡಿ ಟೈಟನ್ ಮಾಡುತ್ತೆ ನಮ್ಮ ಸ್ಕಿನ್ನ. ಮತ್ತು ನಮ್ಮದು ಸ್ಕಿನ್ನ ಏನು ಅಂದರೆ ಟೆಕ್ಸ್ಚರ್ ಚೆನ್ನಾಗಿ ಮಾಡುತ್ತೆ, ಸ್ಕಿನ್ ಟೋನ್ದು ಕಲರ್ ಚೇಂಜ್ ಮಾಡುತ್ತೆ, ಬೆಳ್ಳಗಾಗಂಗೆ ಮಾಡುತ್ತೆ. ಸೊ ಬನ್ನಿ ಇದು ಸೀಕ್ರೆಟ್ ನಂದು ಹೇಳ್ಬಿಡ್ತೀನಿ ಈಗ. ಸೊ ಯಾರಿಗೆ ರಾಣಿ ಥರ ಬ್ಯೂಟಿಫುಲ್ಲಾಗಿ ಕಾಣಿಸ್ಬೇಕು, ಸೊ ನಾನೇನು ಮಾಡಿದ್ದೀನಿ ಅಂದರೆ ಹಸಿ ಹಾಲು ತೊಗೊಂಡಿದ್ದೀನಿ, ರಾ ಮಿಲ್ಕ್. ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಹಸಿ ಹಾಲಿಗೆ ನಾನು ಕೇಸರಿ ಮತ್ತು ಗುಲಾಬಿ ದಳಗಳನ್ನ ನೆನೆಸಿಟ್ಟಿದ್ದೆ, ಒಂದು ಅರ್ಧ ಗಂಟೆ ನೆನೆಸಿಟ್ಟಿದ್ದೆ. ನೀವು ಬೇಕಾದ್ರೆ 1 hour ಆ ಥರನೇ ನೆನೆಸಿಡಿ, ಚೆನ್ನಾಗಿ ಅದು ಕಲರ್ ಬಿಟ್ಕೊಂಡಿರುತ್ತೆ. ಸೊ ಇದು ನಮ್ಮದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಆಗಿರುತ್ತೆ ಇದರಲ್ಲಿ, ಆಯಿತಾ. ಸೊ ನೋಡಿ, ಇದು ಸ್ಟ್ರಾಬೆರಿ ಏನು ಮಾಡುತ್ತೆ ಅಂದರೆ ಪಿಗ್ಮೆಂಟೇಷನ್, ವೈಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರೋದ್ರಿಂದ ನಮ್ಮದು ಸ್ಕಿನ್ನ ತುಂಬ ಚೆನ್ನಾಗಿ ಮಾಡುತ್ತೆ. ಓಪನ್ ಪೋರ್ಸ್ ಇರೋರು ಇರ್ಬೋದು, ಮತ್ತು ಪಿಗ್ಮೆಂಟೇಷನು, ಡಾರ್ಕ್ ಸ್ಪಾಟ್ಸ್ ಎಲ್ಲರಿಗೂ ಚೆನ್ನಾಗಿ ಮುಖ ಚೆನ್ನಾಗಾಗಂಗೆ ಮಾಡುತ್ತೆ, ಬೆಳ್ಳಗಾಗಂಗೆ ಮಾಡುತ್ತೆ ಇದು, ಆಯಿತಾ. ಸೊ ಇದೂ ಅಷ್ಟೇ, ಬೆಟ್ಟದ ನೆಲ್ಲಿಕಾಯಿನೂ ಪಿಗ್ಮೆಂಟೇಷನ್ದು ಏನು ಒಂದು ಡಾರ್ಕಲ್ಲಿರುತ್ತೆ ನಿಮ್ಮದು ಲೈಟನ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಅದು ಹೇಗೆ ಮಾಡೋದು ಅಂತ ಮೆಥಡ್ನ ನಾನೀಗ ಹೇಳ್ಕೊಡ್ತಿದ್ದೀನಿ, ಬನ್ನಿ. ಸೊ ನೋಡಿ ಫ್ರೆಂಡ್ಸ್, ಒಂದು ಸ್ಟ್ರಾಬೆರಿ ಮತ್ತು ಬೆಟ್ಟದ ನೆಲ್ಲಿಕಾಯಿನ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಸೊ ಇದೇನು ಗೊತ್ತಾ, ನೀವು ಅನ್ಕೋಬೋದು ತುಂಬ ಚೆನ್ನಾಗಿ ಒಳ್ಳೆ ಬ್ರೈಡಲ್ ಫಿನಿಶಿಂಗ್ ಕೊಡುತ್ತೆ. ಅಂದರೆ ಬ್ರೈಡಲ್ ಇವ್ರಿಗೆ, ಅಂದರೆ ಮದುವೆ ಹೆಣ್ಣುಗಳಿಗೆ ಬ್ರೈಡಲ್ ಫೇಶಿಯಲ್ ಅಂತ ಕೇಳಿದ್ದೀರಾ? ಎಷ್ಟು ಕಾಸ್ಟ್ಲಿ ಇರುತ್ತೆ ಅಂದರೆ ಪಾರ್ಲರ್ಗೆ ಹೋದಾಗ 3000 5000. ಸೊ ಏನು ಗೊತ್ತಾ ಫ್ರೆಂಡ್ಸ್, ಪಾರ್ಲರಲ್ಲೆಲ್ಲ ಬ್ರೈಡಲ್ ಫೇಶಿಯಲ್ದು ಸುಮ್ಮನೆ ಹೋಗ್ಬಿಟ್ಟು ಒಂದು ಸಲ ಚೆಕ್ ಮಾಡಿ ಅವ್ರದ್ದು ಫೇಶಿಯಲ್ದು ಎಷ್ಟು ಚಾರ್ಜ್ ಮಾಡ್ತಾರೆ ಅಂತ. ಸೊ ಅದರಲ್ಲೇ ನಿಮಗೆ ಗೊತ್ತಾಗುತ್ತೆ ಒಂದೊಂದು ಅವ್ರಿಗೆ ಮಾಡೋ ಮೆಥಡಲ್ಲಿ ಫೇಶಿಯಲ್ದು ಏನು ಮಾಡ್ತಾರೋ, ಫೇಶಿಯಲ್ದು ಏನು ಅಂದರೆ ಸ್ಟೀಮ್ ಕೊಡೋದಾಗಿರ್ಬೋದು, ಮಾಯಿಶ್ಚರೈಸರ್ ಹಾಕೋದಿರ್ಬೋದು, ಮತ್ತು ಸ್ಕ್ರಬ್ಬಿಂಗು, ಮತ್ತು ಲಾಸ್ಟಲ್ಲಿ ಒಂದು ಪ್ಯಾಕ್ ಹಾಕೋದು, ಎಲ್ಲ ಸೇರಿ ಏನು ಎಫೆಕ್ಟ್ ಬರುತ್ತೋ ಅದೊಂದೇ ನಾನು ಈ ಬರೀ ಒಂದು ಪ್ಯಾಕ್ನಲ್ಲಿ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಹೇಳಿದ್ದು ಅಮೇಝಿಂಗ್ ಆಗಿರುವಂತಹ ರಾಯಲ್ ಫೇಶಿಯಲ್ ಆಗಿರುತ್ತೆ ಇದು. ಸೊ ಮುಖನ ತುಂಬ ಯಂಗರ್ ಲುಕಿಂಗ್ ಸ್ಕಿನ್ ಮಾಡುತ್ತೆ, ಮತ್ತು ತುಂಬಾ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಕಾಣಂಗೆ ಮಾಡುತ್ತೆ, ಆಯಿತಾ. ಫಸ್ಟ್ ಅದನ್ನು ನಾನು ಏನು ತೋರಿಸೋದ್ನೋ ಸ್ಟ್ರಾಬೆರಿ ಮತ್ತು ಆಮ್ಲಾದು ಒಂದು ಮಿಕ್ಸಿ ಮಾಡ್ಕೊಂಬರ್ತೀನಿ, ಆಮೇಲೆ ನಾನು ಮೆಜರ್ಮೆಂಟ್ ಹೇಳ್ತೀನಿ, ಅದನ್ನ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಆಮೇಲೆ ಇನ್ನೊಂದು, ಮಿಕ್ಸಿ ಮಾಡಬೇಕಾದ್ರೆ ನೀರು ಹಾಕ್ಕೊಳ್ಳಲ್ಲ, ನಾನೇನು ಈ ಒಂದು ಹಾಲ್ದು ಇಟ್ಕೊಂಡಿದ್ದೀನೋ, ಸೊ ನೋಡಿ ಕೇಸರ್ದು ಇದೆಲ್ಲ ಹಾಕಿಟ್ಟಿದ್ನಲ್ಲ, ಅಂದರೆ ಕೇಸರಿ ಮತ್ತು ಗುಲಾಬಿ ದಳ ಮತ್ತು ಇದು ಹಸಿ ಹಾಲು, ಅದನ್ನೇ ಇದಕ್ಕೆ ಯೂಸ್ ಮಾಡಬೇಕು. ಅದೇ ಇರೋದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅನ್ನಲ್ಲ, ಅದನ್ನೇ ಇದಕ್ಕೆ ಯೂಸ್ ಮಾಡ್ತಿರೋದು. ಅಂದರೆ ಮಿಕ್ಸಿ ಮಾಡಬೇಕಾದ್ರೆ ನೀರು ಹಾಕ್ಬಾರ್ದು, ಈ ಒಂದು ಇದನ್ನು ಅದಕ್ಕೆ ಹಾಕಬೇಕು. ಅಂದರೆ ಈ ಒಂದು ಹಾಲು, ಹಸಿ ಹಾಲು ಮತ್ತು ಗುಲಾಬಿ ದಳ ಮತ್ತು ಕೇಸರಿ ದಳ ಅದೇನು ಮಾಡಿ ಇಟ್ಟಿದ್ದೀನೋ ಅದನ್ನು ಇದರೊಳಗಡೆ ಪೋರ್ ಮಾಡಬೇಕು. ತೋರಿಸ್ತೀನಿ ಬನ್ನಿ ಹೆಂಗೆ ಅಂತ. ಸೊ ನೋಡಿ ಫ್ರೆಂಡ್ಸ್, ಈ ಒಂದು ಇದನ್ನು ಇದ್ರೊಳಗೆ ಹಾಕೋಬೇಕು ಅಷ್ಟೇ. ಎಲ್ಲನೂ ಹಾಕ್ಕೊಳ್ಳಿ, ಇದರಲ್ಲಿ ರೋಸ್ದು ಪೆಟಲ್ಸ್ ಏನೇನಿದೆ ಸೊ ಅದೆಲ್ಲ ಅದರೊಳಗಡೆ ಬರಬೇಕು, ಆಯಿತಾ. ಸೊ ನೋಡಿ ಫುಲ್ ಹಾಕ್ಕೊಂಡಿದ್ದೀನಿ. ಸೊ ಅದರಲ್ಲೇ ನಾವು ಮಿಕ್ಸಿ ಮಾಡಿ ಆ ಒಂದು ರಸನ ಇದಕ್ಕೆ ಯೂಸ್ ಮಾಡ್ತೀನಿ ನಾನೀಗ. ತೋರಿಸ್ತೀನಿ ಬನ್ನಿ, ತುಂಬಾ ಸೂಪರ್ಬ್ ಆಗಿರುವಂತಹ ರೆಮಿಡಿ ಹೇಳ್ಕೊಡ್ತಿದ್ದೀನಿ ನಿಮ್ಮೆಲ್ಲರಿಗೂ ಯೂಸ್ ಆಗಲಿ ಅಂತ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಆಗಿರುತ್ತೆ ಟೆಕ್ಸ್ಚರು, ಒಳ್ಳೆ ಐಸ್ ಕ್ರೀಮ್ ಥರ ಹಂಗೆ ತಿನ್ನೋಣ ಅಂತ ಅನಿಸ್ತಾ ಇದೆ, ಅಷ್ಟು ಚೆನ್ನಾಗಾಗಿರುತ್ತೆ. ನಿಮ್ಗೆ ಇದ್ರದ್ದು ಗೊತ್ತಿಲ್ಲ ನಿಮಗೆ. ಆ್ಯಕ್ಚುಲಿ ಏನು ಗೊತ್ತಾ, ಇದೆಲ್ಲ ನನ್ನ ಸೀಕ್ರೆಟ್ ಎಲ್ಲ ರಿವೀಲ್ ಮಾಡ್ತಿದ್ದೀನಿ ಬಿಕಾಸ್ ನಿಮಗೆ ಯೂಸ್ಫುಲ್ ಆಗಲಿ ಅಂತ. ಏಕೆಂದರೆ ನಿಮಗೂ ಕೆಲವ್ರಿಗೆಲ್ಲ ತುಂಬ ಪಿಗ್ಮೆಂಟೇಷನ್ ಆಗಿ ತುಂಬ ಸಫರ್ ಮಾಡ್ತಾ ಇರ್ತೀರಲ್ವ. ಸೊ ಇದು ಒಂದು ಸೂಪರ್ಬ್ ಆಗಿರುವಂತಹ ರೆಮಿಡಿ ಆಗಿರುತ್ತೆ. ಸೊ ಪಿಗ್ಮೆಂಟೇಷನ್ ಇರೋರು 1 ವಾರ ಇದನ್ನು ಟ್ರೈ ಮಾಡಿ, ಡೈಲಿ ಹಾಕ್ಕೊಳ್ಳಿ, ಏನೂ ಪ್ರಾಬ್ಲಮ್ ಇಲ್ಲ. ಸೊ ಬನ್ನಿ ಹೇಗೆ ಏನೇನು ಹಾಕಬೇಕು ಇವಾಗ ಅಂತ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಏನು ಅಂದರೆ ಮಸೂರ್ ದಾಲ್ದು ತೊಗೋತಾ ಇದ್ದೀನಿ, ಆಯಿತಾ. ಮಸೂರ್ ದಾಲ್ದು ಎಷ್ಟು ಅಂದರೆ ಅರ್ಧ ಸ್ಪೂನಷ್ಟು ತೊಗೋತಾ ಇದ್ದೀನಿ, ತೋರಿಸ್ಬಿಡ್ತೀನಿ ನೋಡಿ ಮೆಜರ್ಮೆಂಟ್. ಸೊ ನೋಡಿ ಅರ್ಧ ಸ್ಪೂನ್ನ ಇದಕ್ಕೆ ಹಾಕೋತಾ ಇದ್ದೀನಿ ಈ ಒಂದು ಮಿಕ್ಸ್ಚರ್ಗೆ. ಮುಲೇತಿ ಏನು ಅಂದರೆ ನಮ್ಮ ಸ್ಕಿನ್ನ ಸಖತ್ತಾಗಿ ಬ್ರೈಟನ್ ಮಾಡುತ್ತೆ, ಬೆಳ್ಳಗಾಗಂಗೆ ಮಾಡುತ್ತೆ. ಸೊ ಇದನ್ನು 1 ಸ್ಪೂನ್ ಹಾಕೋತಾ ಇದ್ದೀನಿ ನಾನು. ಮಸೂರ್ ದಾಲ್ನ ಎಷ್ಟು ಹಾಕ್ಕೊಂಡೆ, ಅರ್ಧ ಹಾಕ್ಕೊಂಡೆ, ಇದನ್ನು ಮಾತ್ರ 1 ಹಾಕ್ಕೊಂಡಿದ್ದೀನಿ ಮುಲೇತಿನ. ನಿಮ್ಗೇನು ಗೊತ್ತಾ, ನಿಮ್ಮ ಸ್ಕಿನ್ ಚೆನ್ನಾಗಾಗಬೇಕು ಅಂದರೆ ಟ್ರೈ ಮಾಡಿ, ಏನೂ ಹೋಗಲ್ಲ. ಇದೆಲ್ಲ ನಿಮಗೆ ತುಂಬ ರೇರು, ಈ ಥರ ಯಾರೂ ಹೇಳ್ಕೊಡಲ್ಲ. ಫಸ್ಟ್ ಆಫ್ ಆಲ್ ಯಾರಿಗೂ ಗೊತ್ತೂ ಇರಲ್ಲ ಅಂದ್ಕೊಳ್ತೀನಿ. ಸೊ ಇದು ನೋಡಿ ಹೆಸರು ಕಾಳ್ದು, ಯಾಕೆಂದರೆ ಇದು ಯಾರೂ ಮಾಡಿಲ್ಲ, ನನ್ನ ಓನ್ ಕ್ರಿಯೇಷನ್ ಇದು. ಸೊ ಇದು ಹೆಸರು ಕಾಳ್ದು ಹಿಟ್ಟಾಗಿರುತ್ತೆ. ಸೊ ಇದನ್ನು 1 ಸ್ಪೂನ್ ಹಾಕೋತಾ ಇದ್ದೀನಿ.
ಬರೀ ಮಸೂರ್ ದಾಲ್ ಮಾತ್ರ ಅರ್ಧ ಸ್ಪೂನ್ ಹಾಕ್ತೆ, ಯಾಕೆಂದರೆ ಇವೆರಡು ತುಂಬ ಚೆನ್ನಾಗಿ ಮಾಡುತ್ತೆ ನಮ್ಮ ಸ್ಕಿನ್ನ. ಆಯಿತಾ, ಇವಾಗ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಇವಾಗಲೇ ಅದು ಪ್ಯಾಕ್ ಆಗಿ ರೆಡಿಯಾಗಿ ಬರುತ್ತೆ ನಿಮಗೆ. ಸೊ ನೀವು ಕೇಳ್ಬೋದು, ಇದು ಎಷ್ಟೊಂದು ಮಾಡಿದ್ದೀರಾ ನೀವು, ಎಷ್ಟು ದಿನ ನಾವು ಇದು ಇಟ್ಕೋಬೋದು ಅಂದರೆ ನೀವು 1 ವಾರ ಇಟ್ಕೋಬೋದು. ಆಯಿತಾ, 1 ವೀಕ್ ಒಂದು ಇದರಲ್ಲಿ ಸ್ಟೋರ್ ಮಾಡ್ಕೊಂಬಿಡಿ, ಒಂದು ಬಾಟಲಲ್ಲೋ. ಹಾಗೆ ಇಡಕ್ಕೆ ಹೋಗ್ಬಿಡಿ. ಹಾಗೆ ಇಟ್ಟರೆ ಏನು ಅಂದರೆ ಅದು ಫ್ರಿಜ್ಜಲ್ಲಿ ಇಟ್ಟಾಗ ಏನಾಗುತ್ತೆ ಅಂದರೆ ಮೇಲ್ಗಡೆ ಎಲ್ಲ ಅದು ಇದು ಬೀಳ್ತಾ ಇರುತ್ತಲ್ವ. ಸೊ ಯಾವ್ದಾರ ಒಂದು ಯಾವುದೇ ಆಗಿರ್ಬೋದು, ನಿಮ್ಮದು ಸ್ಟೀಲ್ ಡಬ್ಬನೋ ಪ್ಲಾಸ್ಟಿಕ್ ಡಬ್ಬನೋ ಇಲ್ಲ ಗಾಜಿನ ಡಬ್ಬ ಇರುತ್ತೋ ಅದರಲ್ಲಿ ಈ ಥರದ್ದೊಂದು ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಆಯಿತಾ. ಸೊ ನೋಡಿ, ಅದ್ಭುತವಾಗಿರುವಂತಹ ಒಂದು ಫೇಸ್ ಪ್ಯಾಕ್ ರೆಡಿ ಆಯ್ತು ಈಗ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಒಂದು ಟೆಕ್ಸ್ಚರಲ್ಲಿ ಬರುತ್ತೆ. ಸೊ ಅದನ್ನು ನೀವು ಒಂದು ಸ್ವಲ್ಪ ತೊಗೊಂಡು ನಿಮ್ಮದು ಸ್ಕಿನ್ಗೆಲ್ಲ ಅಪ್ಲೈ ಮಾಡ್ಬೋದು. ಸೊ ನಾನು ಆ್ಯಕ್ಚುಲಿ ಇದನ್ನು ಸ್ಕಿನ್ಗೆ ಹಾಕೊಂಡಿದ್ದೀನಿ, ಅದಕ್ಕೆ ಇಷ್ಟು ಗ್ಲೋ ಬರ್ತಾ ಇರೋದು. ತುಂಬ ಬ್ಯೂಟಿಫುಲ್ ಕಾಣಿಸುತ್ತೆ. ನೀವು ಇದನ್ನು ಬೇಕಾದ್ರೆ 10 ದಿನ ಸ್ಟೋರ್ ಮಾಡ್ಕೋಬೋದು. ಫ್ರಿಜ್ಜಲ್ಲಿ ಇಡಬೇಕು, ಹೊರಗಡೆ ಇಡೋಕ್ಕೆ ಹೋಗಬಾರ್ದು. ಯಾಕೆಂದರೆ ಹಾಲು ಹಾಕಿದ್ದೀವಿ, ಗೊತ್ತಲ್ಲ ನಿಮಗೆ. ಹಾಲು ಹಾಕಿರೋದ್ರಿಂದ ನಾವು ಫ್ರಿಜ್ಜಲ್ಲೇ ಇಡಬೇಕಾಗತ್ತೆ. ಆಮೇಲೆ ಇದೇನು ಗೊತ್ತಾ, ನಿಮ್ಮದು ಸ್ಕಿನ್ನ ಸೂಪರ್ಬಾಗಿ ಮಾಡುತ್ತೆ. 10 ದಿನ ನೀವು ಕಂಟಿನ್ಯೂಸ್ ಆಗಿ ಹಾಕ್ಕೊಂಡು ದಿನಾನೂ ಹಾಕಬೇಕು, ಪ್ರತಿದಿನವೂ ಹಾಕಬೇಕು. ಎಷ್ಟು ನಿಮಿಷ ಬಿಡಬೇಕು ಅಂದರೆ ಒಂದು 15 ನಿಮಿಷ ಬಿಡಬೇಕು ನೀವು. ಆಯಿತಾ. ಸೊ ಹಿಂಗೆ ಸ್ಕಿನ್ಗೆಲ್ಲ ಹಿಂಗೆ ಹಾಕ್ಕೊತೀರಾ ಅಂದ್ಕೊಳ್ಳಿ, ತಣ್ಣಗಾಗುತ್ತೆ. ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಇದು ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಹೇಳೋಕ್ಕಾಗಲ್ಲ. ನೀವು ಒಂದು ಸಲ ಟ್ರೈ ಮಾಡಿ ಆಮೇಲೆ ನನಗೆ ಕಮೆಂಟ್ ಮಾಡಿ. ಸೊ ನನಗೆ ಕೆಲವರೆಲ್ಲ ಹೇಳ್ತಾ ಇದ್ರಿಲ್ಲ, ನಂದು ರೆಮಿಡೀಸ್ ಮಾಡಿ ತುಂಬ ಚೆನ್ನಾಗಿರೋ ರಿಸಲ್ಟ್ ಬಂತು ಅಂತ ಎಲ್ಲ. ಸೊ ನಂಗೆ ಆ್ಯಕ್ಚುಲಿ ಏನು ಗೊತ್ತಾ, ಇದೆಲ್ಲ ನಾನು ಮಾಡಿನೇ ಸ್ಕಿನ್ನ ಬ್ರೈಟನ್ ಮಾಡ್ಕೊಂಡಿರೋದು. ಬಿಕಾಸ್ ನಂದು ಮುಂಚೆ ಇಷ್ಟೊಂದು ಕಲರ್ ಇರಲಿಲ್ಲ. ನಾನು ಹೇಳಿದ್ನಲ್ಲ, ಗೋಧಿ ಬಣ್ಣಗಿಂತ ಒಂದು ಸ್ವಲ್ಪ ಜಾಸ್ತಿ ಇತ್ತು. ಆಯಿತಾ. ಸೊ ಈ ಥರ ರೆಮಿಡೀಸ್ ಮಾಡಿ ಸ್ಕಿನ್ದು ಟೆಕ್ಸ್ಚರ್ನೇ ಚೇಂಜ್ ಮಾಡಿಕೊಂಡೆ ನಾನು. ಆಮೇಲೆ ನಾನು ಇಂಟೇಕ್ ಏನು ಮಾಡ್ತೀನಿ ಹೇಳಿ, ಗ್ರೀನ್ ಟೀ ಅದೂ ಅಷ್ಟೇ, ಮತ್ತು ಸೋಂಪು ವಾಟರ್ ಅನ್ನಲ್ಲ, ಸೋಂಪು ವಾಟರ್ ಕುಡಿಯೋದ್ರಿಂದನೂ ನಮ್ಮದು ಇಡೀ ಬಾಡಿ ಕಲರ್ ಬರುತ್ತೆ. ಸೊ ಅದೆಲ್ಲ ಹೇಳ್ಕೊಡ್ತಾ ಇದ್ದೀನಿ, ಸೀಕ್ರೆಟ್ ನಿಮಗೂ ಗೊತ್ತಾಗಲಿ ಅಂತ. ಆಯಿತಾ. ಸೊ ಇದೇನು ಗೊತ್ತಾ, ತಣ್ಣಗಾಗುತ್ತೆ ಮತ್ತು ನಮ್ಮದು ಸ್ಕಿನ್ ತುಂಬ ಚೆನ್ನಾಗಿ ಮಾಡುತ್ತೆ. ಆಲ್ರೆಡಿ ನಾನು ರೆಡಿ ಆಗಿಬಿಟ್ಟಿದ್ದೀನಿ. ಇದನ್ನು ಹಾಕ್ಕೊಂಡು ತೆಗೆದು ನಾನು ಜಸ್ಟ್ ನಂದು ಜೋವಿಸ್ ಹಾಕಿ ಬಂದಿರೋದು. ಆಯಿತಾ. ಸೊ ಈ ಥರ ಆಗುತ್ತೆ, ನಾನು ಅದನ್ನೇ ಹೇಳ್ತಾ ಇರೋದು. ಈವನ್ ನೀವು ಏನಾರ ಮದುವೆ ಫಂಕ್ಷನ್ಗೆ ಏನಾರು ಹೋಗ್ತಾ ಇದ್ದೀರಾ ಅಂದ್ಕೊಳ್ಳಿ, ಕೈಗೂ ಹಾಕ್ಕೊಳ್ಳಿ ಬೇಕಾರೆ. ಸೊ ಕೈಗೆ ಈ ಥರ ಅಪ್ಲೈ ಮಾಡಿ. ಯಾಕೆಂದರೆ ನಿಮ್ಮದು ಫಂಕ್ಷನಲ್ಲಿ ಏನು ಗೊತ್ತಾ, ಈಗ ಮದುವೆ ಹೆಣ್ಣವ್ರಿಗೆಲ್ಲ ಜಸ್ಟ್ ನೀವು ಅರಿಶಿನ ಹಾಕಿದ್ರೆ ಅಷ್ಟು ಎಫೆಕ್ಟು ಕೊಡುತ್ತೆ. ಬಟ್ ಅದೇ ಏನೋ ಒಂಥರ ಇರುತ್ತೆ. ಇದೇನು ಅಂದರೆ ನಮ್ಮದು ಸ್ಕಿನ್ದು ನೋಡಿದ ತಕ್ಷಣ ಒಂಥರ ಅಟ್ರಾಕ್ಟಿವ್ ಆಗಿ ಕಾಣಿಸ್ತೀವಿ. ಸೊ ಈ ಥರ ಮಾಡಿ ಒಂದು ಅರ್ಧ ಗಂಟೆ ಬಿಡಿ, ಹಾಫ್ ಆನ್ ಅವರ್ ಬಿಡಿ, ಏನೂ ಆಗೋಲ್ಲ. ತುಂಬ ನಿಮಗೆ ಡ್ರೈ ಥರ ಆಗ್ತಿದೆ ಅಂದರೆ ಒಂದು 20 ನಿಮಿಷ ಬಿಡಿ, ಇಲ್ಲಾಂದರೆ ಅರ್ಧ ಗಂಟೆ ಬಿಟ್ಟು ತಕ್ಷಣ ನೀವು ತೊಳೆಯೋಕ್ಕೆ ಹೋಗ್ಬಾರ್ದು. ಯಾವುದೇ ಒಂದು ಫೇಸ್ ಪ್ಯಾಕ್ ಹಾಕಿದ್ರೂ ಕೂಡ ಸ್ವಲ್ಪ ನೀರು ತೊಗೊಂಡು ವೆಟ್ ಮಾಡ್ಕೊಂಡು ಆಮೇಲೆ ನಿಧಾನಕ್ಕೆ ಹಿಂಗೆ ಮಸಾಜ್ ಥರ ಮಾಡಿ ಅದನ್ನು ರಿಮೂವ್ ಮಾಡಬೇಕಾಗತ್ತೆ. ಆ ಥರ ಅವಾಗೇನು ಗೊತ್ತಾ, ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ. ಮತ್ತು ಇನ್ನೊಂದು ಹೇಳ್ತೀನಿ, ನೀವು ಈ ಒಂದು ಮೆಥಡ್ನ ಯಾವಾಗ ಮಾಡ್ಬೋದು ಅಂದರೆ ಬೆಳಗ್ಗೆ ಮಾಡಿ, ಮಧ್ಯಾಹ್ನ ಮಾಡಿ, ಸಾಯಂಕಾಲ, ರಾತ್ರಿ ಎನಿ ಟೈಮ್ ಮಾಡಿ. ಇದನ್ನು ಮಾಡಾದ್ಮೇಲೆ ಸೋಪ್ ಅಂತೂ ಹಾಕೋಕ್ಕೆ ಹೋಗಬೇಡಿ, ಅದನ್ನೇ ಹೇಳ್ತಾ ಇರೋದು. ಆಯಿತಾ. ಸೋಪ್ ಹಾಕಕ್ಕೆ ಹೋಗ್ಬೇಡಿ. ಈವನ್ ನೀವು ಫಂಕ್ಷನ್ಸ್ ಇದ್ರೂ ನೀವು ಜಸ್ಟ್ ಇದನ್ನು ಮುಖ ತೊಳೆದ ತಕ್ಷಣವೇ ನಿಮ್ಮ ಮುಖ ಎಷ್ಟು ಚೆನ್ನಾಗಿ ಇನ್ಸ್ಟೆಂಟ್ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್. ಏನು ಗೊತ್ತಾ, ತಕ್ಷಣ ಬೆಳ್ಳಗಾಗಂಗೆ ಮಾಡುತ್ತೆ. ಯಾಕಂದರೆ ಮುಲೈತಿ ಹಾಕಿದ್ದೀವಿ, ಆಮೇಲೆ ಮಸೂರ್ ದಾಲ್ ಇದೆ, ಸ್ಟ್ರಾಬೆರಿ, ನಾವು ಯಾವ್ದು ಹಾಕಿಲ್ಲ ಹೇಳಿ. ಅಂದರೆ ಒಳ್ಳೊಳ್ಳೆ ಇದನ್ನೇ ನಾನು ಯೂಸ್ ಮಾಡಿರೋದು. ಇದರಲ್ಲಿ ಮುಖ ಚೆನ್ನಾಗಿ ಬ್ರೈಟಾಗಿ ಕಾಣುತ್ತೆ ಮತ್ತು ಯಂಗರ್ ಲುಕ್ಕಿಂಗ್ ಸ್ಕಿನ್ ಬರುತ್ತೆ. ತುಂಬ ಚಿಕ್ಕ ವಯಸ್ಸವ್ರಂಗೆ ಕಾಣಿಸ್ತೀರಾ. ಆಯಿತಾ. ಆ ಥರ ಮೆಥಡ್ ಆಗಿರುತ್ತೆ. ನಿಮ್ಮ ಸ್ಕಿನ್ನ ಏನು ಗೊತ್ತಾ, ಮಾಯಿಶ್ಚರ್ನ ಲಾಕ್ ಮಾಡುತ್ತೆ ಅದು. ಯಾವುದು ಒಂದು ನಾವು ಸ್ಟ್ರಾಬೆರಿನ ಯೂಸ್ ಮಾಡಿದ್ದೀನಿ ಮತ್ತು ಆಮ್ಲ ಅದು ಯೂಸ್ ಮಾಡಿದ್ದೀನಿ, ಬೆಟ್ಟದ ನೆಲ್ಲಿಕಾಯಿ, ಅದು ಮಾಯಿಶ್ಚರ್ನ ಹಾಗೆ ಇರಂಗೆ ಮಾಡಿ ಸ್ಕಿನ್ನ ತುಂಬ ಚೆನ್ನಾಗಿ ಮಾಡುತ್ತೆ. ನಿಮ್ದೇನಾರ ಮದುವೆ ಫಂಕ್ಷನ್ಸ್ ಇದ್ದಾಗ ಜಸ್ಟ್ ಇದನ್ನು ಹಾಕ್ಕೊಳ್ಳಿ, ಒಂದು 20 ನಿಮಿಷ ಬಿಡಿ, ಮತ್ತು ನಿಮ್ಮದು ಏನೋ ಒಂದು ಮೇಕಪ್ದು ಏನೇ ಇರುತ್ತೋ ಅದನ್ನು ಹಾಕ್ಕೊಂಡು ರೆಡಿಯಾಗಿ ಹೋಗಿ. ಎಲ್ಲರೂ ಕೇಳ್ತಾರೆ, ಅವಾಗ ಏನು ಹಾಕ್ಕೊಂಡೆ ಮುಖಕ್ಕೆ ಇಷ್ಟೊಂದು ಕ್ಯೂಟಾಗಿ ಕಾಣ್ತಿದ್ಯಾ ಅಂತ. ಆ ಥರ. ಆಯಿತಾ. ಸೊ ನಂದು ಒಂದು ಸೀಕ್ರೆಟ್ನ ನಿಮ್ಗೆ ಹೇಳಿದ್ದೀನಿ ಇವತ್ತು. ತುಂಬ ಚೆನ್ನಾಗಾಗುತ್ತೆ. ಒಂದು 20 ಮಿನಿಟ್ಸ್ ಬಿಡಿ, ಆಮೇಲೆ ವಾಶ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಒಂದು ಸ್ವಲ್ಪ ಕೈಯೆಲ್ಲ ಬೆಳ್ಳಗಾಗಿರುತ್ತೆ ಮತ್ತು ಮುಖದ ಹತ್ರ ನೀವೇನು ಹಾಕ್ಕೊಂಡಿದ್ರೋ ಅದು ಕೂಡ ಬೆಳ್ಳಗಾಗಿರುತ್ತೆ. ಬೆಳ್ಳಗಾಗೋದ್ರ ಜೊತೆ ಲುಕ್ಕಾಗಿ ಕಾಣಿಸುತ್ತೆ. ಆಯಿತಾ. ಸೊ ಆ ಥರ ಫ್ರೆಂಡ್ಸ್. ಆಮೇಲೆ ಇನ್ನೊಂದು ಹೇಳಬೇಕು, ಈ ವಿಡಿಯೋ ಏನು ಗೊತ್ತಾ, ನಿಮಗೆ ಯೂಟ್ಯೂಬಲ್ಲಿ ಎಲ್ಲೂ ಸಿಗಲ್ಲ. ಬಿಕಾಸ್ ನನ್ನದೇ ಓನ್ ಕ್ರಿಯೇಷನ್ ಆಗಿರುತ್ತೆ. ನನ್ನ ಸೀಕ್ರೆಟ್ನ ನಾನು ನಿಮ್ಮ ಹತ್ರ ರಿವೀಲ್ ಮಾಡಿದೆ. ರಾಯಲ್ ಫೇಶಿಯಲ್ ಲುಕ್, ಓಕೆನಾ. ರಾಯಲ್ ಅಂದ್ರೇನು, ತುಂಬ ಇದಾಗಿ ಕಾಣಿಸೋದು, ರಿಚ್ ಪೀಪಲ್ ಮಾಡ್ಕೊತಾರಲ್ಲ ಆ ಥರ.
ಸೊ ನೋಡಿ ನಿಮಗೂ ಹೇಳ್ಕೊಟ್ಬಿಟ್ಟಿದ್ದೀನಿ, ಎಲ್ಲರೂ ಮಾಡ್ಕೊಳ್ಳಿ, ಕ್ಯೂಟಾಗಿ ಕಾಣಿಸ್ಕೊಳ್ಳಿ ಆಯಿತಾ. ಸೊ ಇದನ್ನು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಯಾರಿಗಾರ ಅಕಸ್ಮಾತ್ ಈಗ ನೋಡಿ ಕೆಲವ್ರಿಗೆಲ್ಲ ಏನು ಗೊತ್ತಾ, ಎಷ್ಟೇ ಒಂದು ಫೇಶಿಯಲ್ ಮಾಡಿಸ್ತಾರೆ ಪಾರ್ಲರ್ಗೆ ಹೋಗ್ಬಿಟ್ಟು ಬ್ಲೀಚಿಂಗ್ ಮಾಡಿಸ್ತಾರೆ, ಆದರೂ ಅವ್ರ ಸ್ಕಿನ್ ಟೋನ್ ಸರಿ ಹೋಗಿರಲ್ಲ. ಸೊ ಇದನ್ನು ಬೆಸ್ಟ್, ಇದು 1 ವಾರ 10 ದಿನ ಕಂಟಿನ್ಯೂಸ್ ಆಗಿ ನಾನು ನೋಡಿ ಎಷ್ಟೊಂದು ಮಾಡಿಟ್ಟಿದ್ದೀನಿ ಅಂದರೆ ನಿಮಗೆ ತೋರಿಸೋದ್ನಲ್ಲ, 1 ಸ್ಟ್ರಾಬೆರಿ ಹಾಕ್ತೆ, 1 ಆಮ್ಲ ಹಾಕ್ತೆ, ಒಂದು ಸ್ವಲ್ಪ ಹಾಲು ಎಷ್ಟಿತ್ತು ಅಂದರೆ ಒಂದು 6-7 ಸ್ಪೂನು ಹಸಿ ಹಾಲು ತೊಗೊಂಡಿದ್ದೀನಿ. ಅದಕ್ಕೆ ಗುಲಾಬಿ ದಳ ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಒಂದು 15ರಿಂದ 20 ಪೆಟಲ್ಸ್ ಅಂದ್ಕೊಳ್ಳಿ. ಅದು ಡ್ರೈ ಮಾಡಿರೋದು ಫ್ರೆಂಡ್ಸ್, ಅದು ಡ್ರೈ ಮಾಡಾದ್ಮೇಲೆ ನಾನು ಹಾಕಿರೋದು. ಚಿಕ್ಕ ಗುಲಾಬಿ ಬರುತ್ತಲ್ಲ, ಈಗ ದೇವ್ರ ಹತ್ರ ಇಡ್ತೀವಲ್ಲ ಪೂಜೆಗೆಲ್ಲ, ಆ ಗುಲಾಬಿ ಯೂಸ್ ಮಾಡಿದ್ದೀನಿ, ರೋಸ್ನ. ಸೊ ಅದನ್ನು ಡ್ರೈ ಮಾಡಿಬಿಟ್ಟು ಅದನ್ನು ಹಾಕಿರೋದು ನಾನು. ಸೊ ಅದ್ರ ಜೊತೆಗೆ ಕೇಸರಿನ ಒಂದು 6-7 ದಳಗಳು ಹಾಕಿದ್ದೆ. ಏಕೆಂದರೆ ನಮ್ಮದು ಒಂದು 10 ಡೇಸಿಗಂತೂ ಬರುತ್ತೆ. ದಿನ ಕಂಟಿನ್ಯೂಸ್ ಆಗಿ ಹಾಕ್ಕೊಳ್ಳಿ, ಮುಖ ಚೆನ್ನಾಗಾಗುತ್ತೆ. ನಾನು ಹೇಳಿದ್ನಲ್ಲ, ಚಿಕ್ಕ ಮಾರ್ಕ್ಸ್ ಇದ್ದರೆ, ಪಿಗ್ಮೆಂಟೇಷನ್ ಇರೋರು ಎಲ್ಲರೂ ಇದನ್ನು ಯೂಸ್ ಮಾಡಿ. ಏನು ಗೊತ್ತಾ, ನಮಗೆ ಗೊತ್ತಿರೋದು ಅಂದರೆ ಯಾವುದು ಚೆನ್ನಾಗಿ ಸ್ಕಿನ್ನ ಚೆನ್ನಾಗಿ ಮಾಡುತ್ತೆ ಅನ್ನೋದು, ಇದೊಂದು ಮೆಥಡ್ ನಿಮ್ಗೆ ಗೊತ್ತಾದರೆ ಪದೇ ಮಾಡ್ತಾಯಿದ್ರೆ ನೀವು ಆರಾಮಾಗಿ ನಿಮ್ಮ ಸ್ಕಿನ್ ಚೆನ್ನಾಗಿ ಮಾಡ್ಕೋಬೋದು. ಸೊ ನಿಮ್ಗೆ ಗೊತ್ತಿರೋ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಈ ವಿಡಿಯೋ ಶೇರ್ ಮಾಡಿ, ಯಾಕಂದರೆ ಅವರು ಮಾಡ್ಕೊಳ್ಳಿ. ಯಾಕಂದರೆ ಕೆಲವ್ರಿಗೆಲ್ಲ ತುಂಬ ಹುಡುಕ್ತಾ ಇರ್ತಾರೆ ಪಿಗ್ಮೆಂಟೇಷನ್ದು ಮತ್ತು ಡಾರ್ಕ್ ಸ್ಪಾಟ್ಸು, ಪಿಂಪಲ್ಸ್ದು ಏನು ಮಾಡೋರು ಸರಿ ಹೋಗ್ತಾ ಇಲ್ಲ, ಮುಖ ಯಾಕೋ ಕ್ಲಿಯರೇ ಆಗ್ತಿಲ್ಲ, ನೋಡೋದಕ್ಕೆ ಲುಕ್ಕಾಗೇ ಕಾಣಿಸ್ತಿಲ್ಲ, ಯಂಗರ್ ಲುಕ್ಕಿಂಗ್ ಸ್ಕಿನ್ನೇ ಬರ್ತಿಲ್ಲ, ಮುಖ ಎಲ್ಲ ಓಪನ್ ಪೋರ್ಸ್ ಆಗೋಗಿದೆ, ಡಾರ್ಕ್ ಸರ್ಕಲ್ ಆಗೋಗಿದೆ, ಸ್ಕಿನ್ನ ಟೈಟನ್ ಮಾಡೋದು ಹೆಂಗೆ ಅಂತ. ಸೊ ಅದನ್ನೇ ಹೇಳಿದ್ದು, ಆಲ್ ಇನ್ ಒನ್ ಎಲ್ಲನೂ ಸೇರಿ ಒಂದು ರೆಮಿಡಿ ಆಗಿರುತ್ತೆ. ಸೊ ನಾನು ವಿಡಿಯೋ ಲೆಂತಿ ಆದರೂ ಪರವಾಗಿಲ್ಲ, ನನಗೆ ತುಂಬ ಜನ ಹಂಗೆ ಕಮೆಂಟ್ಸ್ ಮಾಡ್ತಾ ಇರ್ತಾರೆ, ಜಾಸ್ತಿ ಮಾತಾಡ್ತೀರಾ ನೀವು, ಆಮೇಲೆ ತುಂಬ ಲೆಂತಿ ಆಗಿರುತ್ತೆ ಅಂತ. ಬಟ್ ಏನು ಗೊತ್ತಾ, ನಾನು ಹೇಳಲೇಬೇಕು, ಯಾಕಂದರೆ ನಂದು ಒಂದು ಕ್ರಿಯೇಷನ್ ಆಗಿರೋದ್ರಿಂದ ಅದ್ರದ್ದು ಏನು ಎಫೆಕ್ಟ್ ಕೊಡುತ್ತೆ ಮುಖಕ್ಕೆ ಅಂತಲೂ ಹೇಳಲೇಬೇಕು ನಾನು. ಸೊ ಅದಕ್ಕೆ ವಿಡಿಯೋ ಲೆಂತಿ ಆಗಿರೋದು. ಸೊ ಈ ವಿಡಿಯೋ ಇಷ್ಟ ಆದರೆ ಹಾಗೆ ಹೋಗ್ಬಿಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.